ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ನವಿತಾ ಜೈನ್. ವೆಲ್ ವೀಕ್ಷಕರ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಅನ್ನದಾತರ ಸುದೀರ್ಘ ಪ್ರತಿಭಟನೆ, ಅಹೋರಾತ್ರಿ ಧರಣಿ, ರಸ್ತೆ ಬಂದ್ಗೂ ಬಗ್ಗದ ರಾಜ್ಯ ಸರ್ಕಾರ. ವಿಧಾನಸಭೆಯಲ್ಲಿ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕಾರ ಮಾಡಿದೆ. ಕಾಂಗ್ರೆಸ್ ಜೆಡಿಎಸ್ ವಿರೋಧದ ನಡುವೆಯೂ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕಾರ ಮಾಡಿದೆ. ಜೊತೆಗೆ ಭೂ ಸುಧಾರಣಾ ತಿದ್ದುಪಡಿ ಬಿಲ್ ಕೂಡ ಅಂಗೀಕಾರವಾಗಿದೆ. ಈ ಕಾಯ್ದೆ ಪ್ರಕಾರ ಯಾರು ಬೇಕಾದರೂ ಕೃಷಿ ಭೂಮಿ ಖರೀದಿಗಿದ್ದ ಆದಾಯ ಮಿತಿ ರದ್ದುಗೊಳಿಸಲಾಗಿದೆ. ಕೆಲ ತಿದ್ದುಪಡಿಯೊಂದಿಗೆ ಭೂ ಸುಧಾರಣಾ ಕಾಯ್ದೆ ಬಿಲ್ ಅಂಗೀಕಾರವಾಗಿದೆ. ಈ ವೇಳೆ ಸದನದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸಿದ್ವು. ಅಲ್ಲದೆ ಭೂ ಸುಧಾರಣಾ ತಿದ್ದುಪಡಿ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ ಸಭಾತ್ಯಾಗ ಮಾಡಿತು. ಕಾಯ್ದೆಯನ್ನ ಯಾರು ತರಬೇಕು? ಇನ್ನು ಇದಕ್ಕೂ ಮೊದಲು ಸಚಿವ ಎಸ್ ಟಿ ಸೋಮಶೇಖರ್ ಎಪಿಎಂಸಿ ತಿದ್ದುಪಡಿ ವಿಧೇಯಕದಲ್ಲಿರುವ ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜನರ ಪದಾರ್ಥಗಳನ್ನ ಎಪಿಎಂಸಿಯಲ್ಲಿ ಮಾರಬಹುದಿತ್ತು, ಲೈಸೆನ್ಸ್ ಪಡೆದ ವ್ಯಾಪಾರಿಗಳು ಅದನ್ನ ಖರೀದಿ ಮಾಡ್ತಾ ಇದ್ರು, ಆದ್ರೆ ಈಗ ಆ ಅವಕಾಶವನ್ನ ತೆಗೆದು ಹಾಕಿದ್ದಾರೆ ಅಂತ ಸಿದ್ದು ಸದನದಲ್ಲಿ ಗುಡುಗಿದ್ರು. ಇನ್ನು ಈ ಕಾಯ್ದೆ ತನ್ನಿ ಅಂತ ಏನ್ ರೈತರು ಹೇಳಿದಾರಾ? ಅಮಿತ್ ಶಾ ಕಚೇರಿಯಿಂದ ಪತ್ರ ಬರೆದಿರೋದು ಈ ವಿಧೇಯಕ ಜಾರಿಗೆ ತನ್ನಿ ಅಂತ ಹೇಳಿದ್ದು ಅವರೇ. ಅಮಿತ್ ಶಾ ಬರೆದಿದ್ದು ಅಂತ ಹೇಳಿದ್ದೇನಪ್ಪಾ ಸೋಮಶೇಖರ್ ಅಂತ ಸಿದ್ದು ಪ್ರಶ್ನಿಸಿದ್ರು. ಈ ವೇಳೆ ಹೌದೌದು ಅಂತ ಸಚಿವ ಸೋಮಶೇಖರ್ ತಲೆಯಲ್ಲ ಆಡಿಸಿದ್ರು. ಕಾಯ್ದೆಯನ್ನ ಯಾರು ತರಬೇಕು? ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಬಿಎಸ್ವೈ ಸರ್ಕಾರಕ್ಕೆ ಜನಾಶೀರ್ವಾದವಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರೆ ಅನೈತಿಕ ವಾಮಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಈ ಮೂಲಕ ಆಪರೇಷನ್ ಕಮಲವನ್ನ ದೇಶವ್ಯಾಪಿ ಜಾರಿಗೆ ತಂದ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ಲುತ್ತೆ. ಆಪರೇಷನ್ ಕಮಲದ ಜನಕ ಯಡಿಯೂರಪ್ಪ ಅಂತ ವ್ಯಂಗ್ಯ ಮಾಡಿದ್ರು. ಈ ಸರ್ಕಾರ ಅನೈತಿಕವಾಗಿ ವಾಮ ಮಾರ್ಗದಿಂದ ಬಂದಿರತಕ್ಕಂಥ ಸರ್ಕಾರ, ಜನರ ಮ್ಯಾಂಡೇಟ್ ಇಂದ ಬಂದಿರತಕ್ಕಂಥ ಸರ್ಕಾರ ಅಲ್ಲ, ಜನರ ಆಶೀರ್ವಾದದಿಂದ ಬಂದಿರೋ ಸರ್ಕಾರ ಅಲ್ಲ. ಆಪರೇಷನ್ ಕಮಲದಿಂದ ಸಮ್ಮಿಶ್ರ ಸರ್ಕಾರ ಹೋಯ್ತು. ಆಪರೇಷನ್ ಕಮಲ ಮಾಡದೆ ಹೋಗಿದ್ರೆ ಸಮ್ಮಿಶ್ರ ಸರ್ಕಾರ ಬೆಳೆತಿರ್ಲಿಲ್ಲ. ಬಿದ್ದ ಮೇಲೆ ಯಡಿಯೂರಪ್ಪನವರು 17 ಜನ ರಾಜೀನಾಮೆ ಕೊಡಿಸಿ ನಮಗೆ ಮೆಜಾರಿಟಿ ಇದೆ ಅಂತ ತೋರಿಸ್ಕೊಂಡು, ಆಗ್ಲೂ ಮೆಜಾರಿಟಿ ಇರಲಿಲ್ಲ, ಉಪಚುನಾವಣೆ ಆದ್ಮೇಲೆ ಮೆಜಾರಿಟಿ ಬಂದದ್ದು, ಮೆಜಾರಿಟಿ ಬಂದಿದೆ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದರು. ಜನರ ಮ್ಯಾಂಡೇಟ್ ಇಂದ ಬಂದಿರತಕ್ಕಂಥ ಸರ್ಕಾರ ಅಲ್ಲ, ಜನರ ಆಶೀರ್ವಾದದಿಂದ ಬಂದಿರೋ ಸರ್ಕಾರ ಅಲ್ಲ. ದಟ್ ಇಸ್ ಹೌ ಯು ಆರ್ ದೇರ್. That is why we are here. ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ರೈತ ಮುಖಂಡ ಕುರುಪೂರು ಶಾಂತಕುಮಾರ್ ಹೇಳಿದ್ದಾರೆ. ರಾಜ್ಯಪಾಲರು ಈ ಮಸೂದೆಗೆ ಅಂಕಿತ ಹಾಕಬಾರದು, ಜನರ ಅನಿಸಿಕೆಗಳಿಗೆ ರಾಜ್ಯಪಾಲರು ಮಾನ್ಯತೆ ಕೊಡಬೇಕು ಅಂತ ಹೇಳಿದರು. ಅಲ್ಲೇ ಐಕ್ಯ ಹೋರಾಟ ಸಮಿತಿಯಿಂದ ಹೋರಾಟಗಳು ಮುಂದುವರೆದಿದೆ. ಸೋಮವಾರ ಬಹಳಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿವೆ. ಅನ್ನದಾತರ ರಕ್ಷಣೆಗೆ ರಾಜ್ಯದ ಜನ ನಿಲ್ಲಬೇಕು ಅಂತ ಕುರುಪೂರು ಶಾಂತಕುಮಾರ್ ಹೇಳಿದರು. ಸೋಮವಾರ ಕೃಷಿ ಹಾಗೂ ರೈತ ವಿರೋಧಿ ಕಾಯ್ದೆಯ ವಿರುದ್ಧ ರೈತರು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಲು ನಿರ್ಧರಿಸಿದ್ದಾರೆ. ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಮನಗರದ ಐಜೂರು ವೃತ್ತದಲ್ಲಿ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಹಾಗೂ ಸಂಗಡಿಗರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ರಾಜ್ಯದ 4ವರಿಗೆ ಬಿಜೆಪಿ ಹೈಕಮಾಂಡ್ ಬಂಪರ್ ಗಿಫ್ಟ್ ಕೊಟ್ಟಿದೆ. ಬಿಜೆಪಿಯ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾಗಿ ಸಂಸದ ತೇಜಸ್ವಿ ಸೂರ್ಯ ನೇಮಕಗೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪಕ್ಷದ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ಹೊಸ ತಂಡವನ್ನು ಪ್ರಕಟಿಸಿದ್ದಾರೆ. ಸಚಿವ ಸಿಟಿ ರವಿ ಅವರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಪಕ್ಷದ ಯುವ ಘಟಕದ ಹೊಣೆ ನೀಡಲಾಗಿದೆ. ಇನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಗಳಿಗೆ ಹೊಸ ಮುಖಂಡರನ್ನ ಆಯ್ಕೆ ಮಾಡಲಾಗಿದೆ. ರಾಮ್ ಮಾಧವ್, ಪಿ ಮುರಳೀಧರ್ ರಾವ್, ಅನಿಲ್ ಜೈನ್, ಸರೋಜಾ ಪಾಂಡೆ ಅವರ ಸ್ಥಾನಗಳಿಗೆ ಹೊಸಬರ ನೇಮಕವಾಗಿದೆ. ಪಕ್ಷದ ರಾಷ್ಟ್ರೀಯ ವಕ್ತಾರರ ಸಂಖ್ಯೆಯನ್ನ 23ಕ್ಕೆ ಹೆಚ್ಚಿಸಲಾಗಿದೆ.
ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ಸಂಬಂಧ ನಿರೂಪಕಿ ಅನುಶ್ರೀ ವಿಚಾರಣೆ ಮುಕ್ತಾಯಗೊಂಡಿದೆ. ಮಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಮುಗಿಸಿ ಅನುಶ್ರೀ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರಕರಣ ಸಂಬಂಧ ಮಂಗಳೂರು ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ನಿರೂಪಕಿ ಅನುಶ್ರೀಗೆ ನೋಟಿಸ್ ನೀಡಲಾಗಿತ್ತು. ಇಂದು ಅನುಶ್ರೀ ಹೇಳಿಕೆ ಪಡೆದುಕೊಳ್ಳಲಾಗಿದೆ. ಅವರ ಹೇಳಿಕೆಯನ್ನ ಆಧರಿಸಿ ಮುಂದಿನ ತನಿಖೆಯನ್ನ ಕೂಡ ನಡೆಸಲಾಗುತ್ತೆ. ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಮತ್ತೆ ನೋಟಿಸ್ ನೀಡುವುದಾಗಿ ತಿಳಿಸಿದ್ರು. ವಿಚಾರಣೆ ಬಳಿಕ ಮಾತನಾಡಿದ ನಿರೂಪಕಿ ಅನುಶ್ರೀ, ವಿಚಾರಣೆಗೆ ಕರೆದಾಗ ನಾನು ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ. ಅದು ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ನಾವು ಕೊಟ್ಟಿದ್ದೇವೆ ಅವರಿಗೆ. ಆ ನೋಟಿಸ್ ಪ್ರಕಾರ ಅವರು ಇವತ್ತು ಹಾಜರಾಗಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಮತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಾವು ಮುಂದಿನ ಕ್ರಮ ಮಾಡ್ತೀವಿ. ಇಲ್ಲ ನಿನ್ನೆ ನಾನು ಮಂಗಳೂರಿಗೆ ಬರ್ಬೇಕು. ನಾನು ಅಂದ್ರೆ ಇವತ್ತು ಬೆಳಿಗ್ಗೆ ಇದ್ದ ಕಾರಣ ನಾನು ನಿನ್ನೆ ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ರೀಚ್ ಆಗಿರ್ತೀನಲ್ಲ, ಹಾಗಾಗಿ ವಿಚಾರಣೆ ಇವತ್ತಿದ್ದು. ಅವ್ರು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ಇವತ್ತು ಬಂದೆ, ನನ್ನ ವಿಚಾರಣೆ ಮುಗಿತು. ಅಲ್ಲ, ಅವ್ರಿಬ್ಬರು ಸಹ ನನ್ನ ಕೊರಿಯೋಗ್ರಾಫರ್ಸ್ ಆಗಿದ್ರಲ್ಲ, ಆ ಹೆಸರಿನಿಂದವೇ ಇವ್ರು ನನ್ನನ್ನು ಕರೆದದ್ದು. ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಎಲ್ಲದಕ್ಕೂ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೆ. ಈಗ ಸದ್ಯಕ್ಕೇನು ಹೇಳಲಿಲ್ಲ, ಬಟ್ ಕರೆದ್ರೆ ನೀವು ಬರ್ಬೇಕಂತ ಹೇಳಿದ್ರು. ಕರೆದ್ರೆ ಸೊ ನಾನು ಕರೆದ್ರೆ ನಾನು ಬರ್ತೇನೆ. ಇಲ್ಲ, ನೀವು ಹೆಚ್ಚು ಪಾರ್ಟಿಗಳಲ್ಲಿ ಭಾಗವಹಿಸಿದ್ರಾ? ಎಲ್ಲಿ ಫೋಟೋ ಉಂಟು? ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟಿಯರಾದ ರಾಗಿಣಿ, ಸಂಜನಾಗೆ ಇಡಿ ಡ್ರಿಲ್ ಮಾಡ್ತಿದೆ. ಸೆಂಟ್ರಲ್ ಜೈಲಲ್ಲೇ ನಟಿಮಣಿಯರಿಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ನಟಿಮಣಿಯರ ಐಷಾರಾಮಿ ಜೀವನ, ಸಂಪತ್ತಿನ ಮೂಲದ ಬಗ್ಗೆ ಪ್ರಶ್ನಿಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಬಗ್ಗೆ ಇಡಿ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಹವಾಲಾ ಹಣ, ಅಕ್ರಮ ಹಣ ವರ್ಗಾವಣೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳು ಪ್ರಶ್ನಿಸುತ್ತಿದ್ದಾರೆ. ಲ್ಯಾಪ್ಟಾಪ್ ಹಾಗೂ ಕೆಲ ದಾಖಲೆಗಳನ್ನು ತೋರಿಸಿ ಅಧಿಕಾರಿಗಳು ನಟಿಮಣಿಯರಿಗೆ ಪ್ರಶ್ನಿಸುತ್ತಿದ್ದಾರೆ. ನಟಿ ಸಂಜನಾ ಹಾಗೂ ರಾಗಿಣಿಗೆ ಪ್ರತ್ಯೇಕವಾಗಿ ಮಹಿಳಾ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ನಟಿಮಣಿಯರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಸಿಬಿ ಮುಂದುವರೆಸಿದೆ. ಖ್ಯಾತ ಫ್ಯಾಷನ್ ಡಿಸೈನರ್ ರಮೇಶ್ ದೇಮ್ಲಗೆ ಸಿಸಿಬಿ ಬೆಳಗ್ಗೆಯಿಂದಲೂ ಡ್ರಿಲ್ ಮಾಡುತ್ತಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ಶ್ರೀಧರ್ ಪೂಜಾರ್ ಟೀಮ್ ಸತತ 9 ಗಂಟೆಗಳಿಂದ ರಮೇಶ್ ಅವರನ್ನ ವಿಚಾರಣೆ ನಡೆಸ್ತಾ ಇದೆ. ಇನ್ನು ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ರಮೇಶ್ ಕಿರಿಕ್ ಮಾಡಿದ್ದಾನಂತೆ. ಮೊಬೈಲ್ ಪಾಸ್ವರ್ಡ್ ಕೊಡದೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆ ಸಿಸಿಬಿ ಅಧಿಕಾರಿಗಳಿಂದ ಸುದೀರ್ಘ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದೇ ರೀತಿ ವರ್ತನೆ ತೋರಿದ್ರೆ ಮತ್ತೆ ವಿಚಾರಣೆಗೆ ಕರೆಯುವುದಾಗಿ ಎಚ್ಚರಿಕೆ ನೀಡಿ ಸಿಸಿಬಿ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಪ್ರಕರಣದಲ್ಲಿ ಬಂಧನವಾಗಿರುವ ಆರೋಪಿಗಳೊಂದಿಗೆ ಪೇಜ್ 3 ಪಾರ್ಟಿಗಳಲ್ಲಿ ಭಾಗಿಯಾಗಿರುವ ಆರೋಪ ಹಿನ್ನೆಲೆಯಲ್ಲಿ ರಮೇಶ್ ವಿಚಾರಣೆಯನ್ನ ಮಾಡಲಾಗಿದೆ. ಬಾಲಿವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ ನಟಿ ದೀಪಿಕಾ ಪಡುಕೋಣೆ ಎನ್ಸಿಬಿ ವಿಚಾರಣೆಗೆ ಹಾಜರಾಗಿದ್ರು. ಎನ್ಸಿಬಿ ಅಧಿಕಾರಿಗಳು ಸತತ 5 ಗಂಟೆಗಳ ಕಾಲ ದೀಪಿಕಾ ಅವರನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಡ್ರಗ್ಸ್ ಬಗ್ಗೆ ವಾಟ್ಸ್ಆಪ್ ಚಾಟಿಂಗ್ ಮಾಡಿದ್ದ ಬಗ್ಗೆ ದೀಪಿಕಾ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಎನ್ಸಿಬಿ ಪ್ರಶ್ನೆಗಳಿಗೆ ದೀಪಿಕಾ ಪಡುಕೋಣೆ ಸರಿಯಾಗಿ ಉತ್ತರಿಸಿಲ್ವಂತೆ. ಹೀಗಾಗಿ ನಾಳೆಯೂ ದೀಪಿಕಾ ಪಡುಕೋಣೆ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂಬೈನ ಎಸ್ಐಟಿ ಗೆಸ್ಟ್ ಹೌಸ್ನಲ್ಲಿರೋ ಎನ್ಸಿಬಿ ಕಚೇರಿಗೆ ಬೆಳಗ್ಗೆ ನಟಿ ದೀಪಿಕಾ ಪಡುಕೋಣೆ ಹಾಜರಾದ್ರು. ಇನ್ನೊಂದು ಕಡೆ ನಟಿ ಶ್ರದ್ಧಾ ಕಪೂರ್ ಹಾಗೂ ಸಾರಾ ಅಲಿ ಖಾನ್ ಕೂಡ ವಿಚಾರಣೆಯನ್ನ ಎದುರಿಸಿದ್ರು. ಕೊರೋನಾ ಲಾಕ್ಡೌನ್ ಸಡಿಲಿಕೆಯಿಂದ ಕೊಡಗಿನಲ್ಲಿ ಮತ್ತೆ ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಕೊರೋನಾ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ವಹಿಸುವುದಕ್ಕಾಗಿ ಹೋಮ್ ಸ್ಟೇಗಳಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಿದೆ. ಇಲ್ಲದಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಎಚ್ಚರಿಸಿದ್ದಾರೆ. ಇದುವರೆಗೆ 935 ಹೋಮ್ ಸ್ಟೇಗಳು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದು 480 ಹೋಮ್ ಸ್ಟೇಗಳಿಗೆ ಅನುಮೋದನೆ ನೀಡಲಾಗಿದೆ. ಉಳಿದ 397 ಹೋಮ್ ಸ್ಟೇಗಳಿಗೆ ಇನ್ನೂ ಅನುಮೋದನೆ ದೊರೆತಿಲ್ಲ. ಹೀಗಾಗಿ ನೋಂದಣಿಯಲ್ಲಿ ಗೊಂದಲವಾಗ್ತಾ ಇದ್ದು ಹೋಮ್ ಸ್ಟೇ ಮಾಲೀಕರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸ್ಯಾಂಡಲ್ವುಡ್ ನಟ ಶರಣ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವ ಶರಣ್ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 2-3 ದಿನಗಳಿಂದ ಹೊಟ್ಟೆ ನೋವಿತ್ತು, ಆದರೂ ಇವತ್ತು ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಅವತಾರ ಪುರುಷ ಚಿತ್ರದ ಸಾಹಸ ದೃಶ್ಯ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಹೊಟ್ಟೆ ನೋವು ಇನ್ನಷ್ಟು ಜಾಸ್ತಿ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ಸೆಪ್ಟೆಂಬರ್ 28ರಂದು ನಡೆಯಬೇಕಿದ್ದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಮುಂದೂಡಿಕೆಯಾಗಿದೆ. ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಆ ಒಂದು ದಿನದ ಪರೀಕ್ಷೆ ಮುಂದೂಡಿ ಪಿಯು ಬೋರ್ಡ್ನಿಂದ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 28ರಂದು ನಡೆಯಬೇಕಿದ್ದ ಪರೀಕ್ಷೆಯನ್ನ ಸೆಪ್ಟೆಂಬರ್ 29ರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ 28ರಂದು ನಡೆಯಬೇಕಿದ್ದ ವಿಜ್ಞಾನ, ರಾಜ್ಯಶಾಸ್ತ್ರ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಲಾರಿ ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜ ಬಳಿ ಈ ಘಟನೆ ನಡೆದಿದೆ. ಇನ್ನು ಅಪಘಾತದಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಲಾರಿಗೆ ಓವರ್ಲೋಡ್ ಮಾಡಿದ್ದೇ ಈ ಆಕ್ಸಿಡೆಂಟ್ಗೆ ಕಾರಣ ಅಂತ ಶಂಕಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಇಕೋ ಬೀಚ್ನಲ್ಲಿ ನಿರಂತರ ಮಳೆಯಿಂದಾಗಿ ಕಾಮಗಾರಿ ಹಾಳಾಗಿ ಹೋಗ್ತಾ ಇದೆ. ಕಡಲ ಅಲೆಗಳ ರೌದ್ರ ನರ್ತನಕ್ಕೆ ಇಲ್ಲಿ ನಿರ್ಮಾಣ ಮಾಡಿದ್ದ
ಅಚ್ಚುಕಟ್ಟಿನ ಕಾಮಗಾರಿ ಹಾಳಾಗಿ ಹೋಗಿದೆ. ಇಕೋ ಬೀಚ್ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆಯುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಇಕೋ ಬೀಚ್ ಸುಂದರವಾಗಿ ವಿವಿಧ ಕಾಮಗಾರಿ ನಡೆಸಿ ಸೌಂದರ್ಯ ಹೆಚ್ಚಿಸಲಾಗಿತ್ತು. ಆದರೆ ಕಳೆದ 10 ದಿನದಿಂದ ಸುರಿತಾ ಇರೋ ಮಳೆಗೆ ನಿರ್ಮಾಣ ಮಾಡಿದ ಕಾಮಗಾರಿ ಹಾಳಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಯುವತಿಯನ್ನ ಯುವಕನ ಕುಟುಂಬಸ್ಥರು ಮನೆಗೆ ಸೇರಿಸಿಕೊಳ್ಳದ ಹಿನ್ನೆಲೆ ಯುವತಿ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ರು. ಈ ಘಟನೆ ಹಾವೇರಿಯ ರಾಣೆಬೆನ್ನೂರು ನಗರದ ಕುರುಬಗೇರಿಯ ಸೊಪ್ಪಿನಪೇಟೆಯಲ್ಲಿ ನಡೆದಿದೆ. ರಾಣೆಬೆನ್ನೂರು ನಗರದ ಪೂಜಾ ಮಣೆಗಾರ ಹಾಗೂ ನವೀನ ಮಾಕನೂರ ಪ್ರೀತಿಸಿ ಮದುವೆಯಾಗಿದ್ರು. ಇದಕ್ಕೆ ನವೀನ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಕಳೆದ 1.5 ತಿಂಗಳಿಂದ ನವೀನನ್ನ ಬೇರೆ ಇಟ್ಟಿದ್ರು. ಹೀಗಾಗಿ ಪತಿ ನಾಪತ್ತೆಯಾಗಿದ್ದಾನೆ ಅಂತ ಶಹರ ಪೊಲೀಸ್ ಠಾಣೆಗೆ ಪೂಜಾ ದೂರು ಕೊಟ್ಟಿದ್ರು. ಎರಡೂ ಕುಟುಂಬಗಳ ನಡುವೆ ಕೆಲವರು ರಾಜಿ ಪಂಚಾಯಿತಿ ಮಾಡಿ ಯುವತಿಯನ್ನ ಪತಿಯ ಮನೆಗೆ ಸೇರಿಸಿದ್ರು. ಆದರೆ ಸಂಜೆ ವೇಳೆಗೆ ನವೀನ ಕುಟುಂಬಸ್ಥರು ಪೂಜಾಳನ್ನ ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ. ಇದರಿಂದ ನೊಂದ ಪೂಜಾ ಹಾಗೂ ಕುಟುಂಬಸ್ಥರು ಪತಿಯ ಮನೆ ಮುಂದೆ ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಹೊರವಲಯದಲ್ಲಿ ಜೋಡಿ ಕೊಲೆಯಾಗಿದೆ. ಯುವತಿಯರಿಬ್ಬರನ್ನ ಬರ್ಬರ ಹತ್ಯೆಗೈದು ಕಿರಾತಕರು ಪರಾರಿಯಾಗಿದ್ದಾರೆ. ಯುವತಿಯರ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಶಿಂದೋಳಿ ಹಾಗೂ ಸುಳಗ ಗ್ರಾಮದ 21 ವರ್ಷದ ರೋಹಿಣಿ ಹಾಗೂ ರಾಜಶ್ರೀ 21 ವರ್ಷ ಕೊಲೆಯಾದ ದುರ್ದೈವಿಗಳು. ಸಂಜೆ ವೇಳೆ ವಾಕಿಂಗ್ ಎಂದು ಹೊರಗಡೆ ತೆರಳಿದ್ದಾಗ ಬೈಕ್ ಮೇಲೆ ಬಂದ ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಯಾದಗಿರಿ ತಾಲೂಕಿನ ಯಲಹೇರಿ ಗ್ರಾಮದ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕ ಬಚಾವಾಗಿದ್ದಾನೆ. ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕನ ಜೀವ ಉಳಿಸಿದ್ದಾರೆ. ಭಾರಿ ಮಳೆಯಿಂದ ಯಲಹೇರಿ ಹಳ್ಳ ಉಕ್ಕಿ ಹರಿತಾ ಇದೆ. ಬೈಕ್ ಮೂಲಕ ಹಳ್ಳ ದಾಟಲು ಇಬ್ಬರು ಯುವಕರು ಯತ್ನಿಸಿದ್ದಾರೆ. ಸೇತುವೆ ಮೇಲೆ ನೀರಿನ ರಭಸ ಹೆಚ್ಚಿದ ಹಿನ್ನೆಲೆಯಲ್ಲಿ ಬೈಕ್ ಸ್ಕಿಡ್ ಆಗಿದೆ. ನೀರಲ್ಲಿ ಬೈಕ್ ಸಮೇತ ಓರ್ವ ಯುವಕ ಕೊಚ್ಚಿ ಹೋಗಿದ್ದಾನೆ. ತಕ್ಷಣವೇ ನೆರೆದಿದ್ದ ಯುವಕರು ಹಗ್ಗದಿಂದ ಕೊಚ್ಚಿ ಹೋಗಿದ್ದ ಯುವಕನನ್ನು ರಕ್ಷಿಸಿದ್ದಾರೆ. ಬೈಕ್ ನೀರು ಪಾಲಾಗಿದೆ. ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಧಾರವಾಡ ತಾಲೂಕಿನ ಹಾರೋ ಬೆಳವಡಿ ಗ್ರಾಮದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ಹಾರೋ ಬೆಳವಡಿ ಬಳಿಯ ತಾತ್ಕಾಲಿಕ ಸೇತುವೆ ಮುಳುಗಡೆಯಾಗಿದೆ. ಕಳೆದ ಆಗಸ್ಟ್ನಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಸೇತುವೆ ದುರಸ್ತಿ ಕಾರ್ಯ ನಡೆದಿದ್ದ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿತ್ತು. ಅದರ ಮೇಲಿಂದ ಹಳ್ಳದ ನೀರು ಹರಿದು ಹೋಗ್ತಾ ಇದೆ. ಧಾರವಾಡ ಸವದತ್ತಿ ರಸ್ತೆ ಸಂಚಾರ ಬಂದಾಗಿದೆ. ಗದಗ ಜಿಲ್ಲೆಯ ಹಲವು ಕಡೆ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣನ ಅಬ್ಬರಕ್ಕೆ ಮನೆಗಳು ಧರೆಗುರುಳಿವೆ. ಗಜೇಂದ್ರಗಡ, ಮುಂಡರಗಿ ಪಟ್ಟಣ, ರಾಜೂರ ಗ್ರಾಮದಲ್ಲಿ ಮನೆಯ ಗೋಡೆಗಳು ಕುಸಿದಿದ್ದು ಹಲವರಿಗೆ ಗಾಯ ಆಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸುರಿತಾ ಇರೋ ಧಾರಾಕಾರ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಎಡಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದ್ದು ಸಂಪರ್ಕ ಕಳ್ಕೊಂಡಿದೆ. ಕೃಷಿ ಚಟುವಟಿಕೆಗೆ ತೆರಳಿದ ರೈತರು ಹಳ್ಳದಾಚಿ ಸಿಕ್ಕಾಕೊಂಡಿದ್ದಾರೆ. ಹಳ್ಳ ಉಕ್ಕಿ ಹರಿತಾ ಇರುವ ಹಿನ್ನೆಲೆ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡಿದ ಸೇತುವೆ ಜಲಾವೃತವಾಗಿದೆ. ಮೀನುಗಾರನೋರ್ವ ನದಿಯಲ್ಲಿ ಕೊಚ್ಚಿ ಹೋಗಿರೋ ಘಟನೆ ಕಲಬುರಗಿಯ ಸೇಡಂ ತಾಲೂಕಿನ ಕುಕುಂದ ಗ್ರಾಮದ ಬಳಿ ನಡೆದಿದೆ. ಕಾಗಿಣಾ ನದಿಯಲ್ಲಿ ಮೀನುಗಾರ ಕೊಚ್ಚಿ ಹೋಗಿದ್ದಾನೆ. 2 ದಿನಗಳ ಹಿಂದೆಯೇ ಘಟನೆ ನಡೆದಿದ್ದು ಇದುವರೆಗೂ ಮೀನುಗಾರನ ಪತ್ತೆಯಾಗಿಲ್ಲ. ಮೀನು ಹಿಡಿಯಲು ಹೋದಾಗ ನದಿ ನೀರಲ್ಲಿ ಮೀನುಗಾರ ಕೊಚ್ಚಿ ಹೋಗಿದ್ದಾನೆ. ಕೊಚ್ಚಿ ಹೋದ ಮೀನುಗಾರನನ್ನ ಕುಂಕುಂದ ಗ್ರಾಮದ ಸಂಜೀವ್ ಕುಮಾರ್ ಅಂತ ಗುರುತಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಅತಿಯಾದ ಮಳೆಗೆ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ನರಗುಂದ ತಾಲೂಕಿನ ಗುರ್ಲಕಟ್ಟಿ ಗ್ರಾಮದ ಬಳಿಯ ಸೇತುವೆ ಮೇಲೆ ನೀರು ಹರಿತಾ ಇದೆ. ನರಗುಂದ ಹಾಗೂ ಗುರ್ಲಕಟ್ಟಿ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಹಿರೇಹಳ್ಳ ಉಕ್ಕಿ ಹರಿತಾ ಇದೆ. ಗುರ್ಲಕಟ್ಟಿ ಹಾಗೂ ಕಣಕಿಕೊಪ್ಪದಿಂದ ನರಗುಂದ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ. ಅತಿಯಾದ ಮಳೆಯಿಂದ ನರಗುಂದ ತಾಲೂಕಿನಾದ್ಯಂತ 5ಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ. ಬಾಗಲಕೋಟೆಯಲ್ಲಿ ಎಡಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಗೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಸೇತುವೆ ಕೆಳಗೆ ಮಳೆ ನೀರಿನಲ್ಲಿ ಮ್ಯಾಕ್ಸಿ ಕ್ಯಾಬ್ ವಾಹನ ಸಿಕ್ಕಾಕೊಂಡಿದೆ. ಚಿತ್ರದುರ್ಗ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಅಮರಾವತಿ ಸೇತುವೆ ಕೆಳಗಿನ ರಸ್ತೆ ತುಂಬೆಲ್ಲ ನೀರು ನಿಂತಿತ್ತು. ಹಗ್ಗದ ಸಹಾಯದಿಂದ ಸೇತುವೆ ಕೆಳಗೆ ನೀರಲ್ಲಿ ನಿಂತಿದ್ದ ಮ್ಯಾಕ್ಸಿ ಕ್ಯಾಬ್ ವಾಹನವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರತೆಗೆದರು. ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ ಐತಿಹಾಸಿಕ 75ನೇ ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ನಡೆಯಿತು. ವಿಶ್ವಸಂಸ್ಥೆಯ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಯೋತ್ಪಾದನೆ ಹತ್ತಿಕ್ಕಲು ಜಾಗತಿಕ ಹೋರಾಟ ಮಾಡಬೇಕಾಗಿದೆ. ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿದ್ರು. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆಗಳ ಅಗತ್ಯ ಇದೆ. ವಿಶ್ವಸಂಸ್ಥೆಯ ಸುಧಾರಣೆಗಳ ನಿರೀಕ್ಷೆಯಲ್ಲಿ ಭಾರತ ಇದೆ. ನಾವು ಬಲವಾಗಿದ್ರೆ ಯಾರಿಗೂ ಹೆದರಬೇಕಿಲ್ಲ. ವಸುದೈವ ಕುಟುಂಬಕಂ ನಮ್ಮ ಸಂಸ್ಕೃತಿ. ವಿಶ್ವ ಕಲ್ಯಾಣಕ್ಕೆ ಭಾರತ ಸದಾ ಕೈ ಜೋಡಿಸುತ್ತೆ. ಶಾಂತಿ ಸ್ಥಾಪನೆಗೆ ನಮ್ಮ ಸೈನಿಕರು ಸದಾ ಸಿದ್ಧರಿದ್ದಾರೆ ಅಂತ ಹೇಳಿದ್ರು. ಭಾರತದ ಮುಂದೆ ಮೂರನೆಯವರ ಆಟ ನಡೆಯೋದಿಲ್ಲ. ಮಿತ್ರ ರಾಷ್ಟ್ರಗಳಿಗೆ ಭಾರತ ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ಶೀಘ್ರದಲ್ಲೇ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಕೊರೋನಾ ಔಷಧ ಪೂರೈಕೆ ಮಾಡುವ ವಿಶ್ವಾಸವಿದೆ. ಭಾರತದ ವ್ಯಾಕ್ಸಿನ್ ಇಡೀ ವಿಶ್ವದ ಸಮುದಾಯಕ್ಕೆ ಸಿಗಲಿದೆ. ಶಾಂತಿ, ಸುರಕ್ಷೆ, ಸಮೃದ್ಧಿ ನಮ್ಮೆಲ್ಲರ ಧ್ಯೇಯ ವಾಕ್ಯ ಅಂತ ಪ್ರಧಾನಿ ಮೋದಿ ಭಾಷಣದಲ್ಲಿ ಹೇಳಿದರು. विमेन एंटरप्राइज और लीडरशिप को प्रमोट करने
ये भारत में बड़े स्तर पर प्रयास चल रहे हैं। भारत विश्व से सीखते हुए विश्व को अपने अनुभव बांटते हुए आगे बढ़ना चाहता है। संयुक्त राष्ट्र में संतुलन और संयुक्त राष्ट्र का सशक्तिकरण विश्व कल्याण के लिए उतना ही अनिवार्य है। ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆದ್ಮೇಲೆ ರಾಯಚೂರು ಜಿಲ್ಲೆಯಲ್ಲಿ 40 ವರ್ಷಗಳಲ್ಲಿ ಅತ್ಯಧಿಕ ಮಳೆ ದಾಖಲೆಯಾಗಿದೆ. ಕಳೆದ ವಾರ ಅತ್ಯಧಿಕ ಮಳೆಯಾಗಿ ಹಲವಾರು ಕಡೆ ಅನಾಹುತ ಸೃಷ್ಟಿಯಾಗಿತ್ತು. ಕಳೆದ ಭಾನುವಾರದಿಂದ ಬಿಡುವು ಕೊಟ್ಟ ಮಳೆರಾಯ ರಾತ್ರಿಯಿಂದ ಮತ್ತೆ ಆರ್ಭಟ ಮಾಡಿದ್ದಾನೆ. ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ರಸ್ತೆಗಳಲ್ಲೆಲ್ಲ ನೀರು ತುಂಬಿದೆ. ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಜನರಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ರಸ್ತೆಗಳು ಜಲಾವೃತಗೊಂಡಿದೆ. ಸುರಪುರ ತಾಲೂಕಿನ ನಗನೂರ ಖಾನಾಪುರ ಎಸ್ ಗ್ರಾಮದೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ನಗನೂರ ಗ್ರಾಮದ ರಸ್ತೆ ಜಲಾವೃತಗೊಂಡಿದ್ದು 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿತು. ತಡರಾತ್ರಿಯಿಂದ ನಿದ್ದೆ ಮಾಡದೆ ಜನ ಹೈರಾಣಾಗಿದ್ದು ನೀರು ಹೊರಹಾಕಲು ಜನರು ಪರದಾಟ ಮಾಡುವಂತಾಗಿತ್ತು. ಕೋವಿಡ್ ಪರೀಕ್ಷಾ ದರ ಮರುಪರಿಷ್ಕರಿಸಿದ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದ್ದು ಟಾಸ್ಕ್ ಫೋರ್ಸ್ ಟೀಮ್ ಸಲಹೆ ಮೇರೆಗೆ ಆರ್ಟಿಪಿಸಿಆರ್ ಟೆಸ್ಟ್ ರೇಟ್ ಇಳಿಕೆಯಾಗಿದೆ. ಖಾಸಗಿ ಪ್ರಯೋಗಾಲಯಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ಗೆ ಸರ್ಕಾರಿ ಆಸ್ಪತ್ರೆಯಿಂದ ರೆಫರ್ ಆದರೆ ₹1200, ಖಾಸಗಿಯಾಗಿ ರೆಫರ್ ಆದರೆ ₹1600 ಪಡೆಯಲು ಆದೇಶಿಸಲಾಗಿದೆ. ಈ ಹಿಂದೆ ಖಾಸಗಿ ಲ್ಯಾಬ್ಗಳು ಸರ್ಕಾರದಿಂದ ರೆಫರ್ ಆದಾಗ ಗರಿಷ್ಠ ₹2500 ಮತ್ತು ಖಾಸಗಿಯಾಗಿ ₹3000 ಪಡೆಯಬಹುದಾಗಿತ್ತು. ಕೋವಿಡ್ ಪರೀಕ್ಷಾ ದರವನ್ನು ಆರೋಗ್ಯ ಇಲಾಖೆ ಇಳಿಸಿದೆ. ಸ್ವರ ಮಾಂತ್ರಿಕ, ನಟ, ಸಂಗೀತ ಸಂಯೋಜಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿದೆ. ತಿರುವಳ್ಳೂರು ಜಿಲ್ಲೆಯ ತಾಮರೈಪಾಕಂನ ರೆಡ್ ಹಿಲ್ಸ್ ಬಳಿಯ ಎಸ್ಪಿಬಿ ಅವರ ಪ್ರೀತಿಯ ತೋಟದ ಮನೆಯಲ್ಲಿ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಹೈದರಾಬಾದ್ನಿಂದ ಆಗಮಿಸಿದ್ದ ಪುರೋಹಿತರ ತಂಡದ ನೇತೃತ್ವದಲ್ಲಿ ಪುತ್ರ ಎಸ್ಪಿ ಚರಣ್ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಪೊಲೀಸರು 3 ಸುತ್ತಿನ ಕುಶಾಲು ತೋಪು ಹಾರಿಸಿ ಅಂತಿಮ ಗೌರವ ಸಲ್ಲಿಸುವ ಮೂಲಕ ಎಸ್ಪಿಬಿ ಅವರ ಪಾರ್ಥಿವ ಶರೀರವನ್ನು ಭೂದೇವಿಯ ಮಡಿಲಲ್ಲಿ ಮಲಗಿಸಲಾಯಿತು. ನಟ ವಿಜಯ್ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾ ಗಣ್ಯರು ಮತ್ತು ರಾಜಕೀಯ ಗಣ್ಯರು ಎಸ್ಪಿಬಿ ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಂಡಿದ್ದರು. ಭಾರತೀಯ ಚಿತ್ರರಂಗದ ಗಾನಕೋಗಿಲೆ ಇನ್ನೂ ನೆನಪು ಮಾತ್ರ. ಕೊರೋನಾ ಮಹಾಮಾರಿ ಭಾರತದಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಡುವ ಮೆಕ್ಯಾನಿಕ್ಗಳ ಜೀವನದಲ್ಲೂ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಲಾಕ್ಡೌನ್ ತೆರೆದ ಬಳಿಕ ಈ ಮೆಕ್ಯಾನಿಕ್ಗಳು ತಮ್ಮ ಕೆಲಸಗಳಿಗೆ ಈಗ ಮರಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಭವಿಷ್ಯದ ಸುರಕ್ಷತೆಗೆ ಈ ಮೆಕ್ಯಾನಿಕ್ಗಳಿಗೆ ನಮ್ಮ ಸಹಕಾರದ ಅವಶ್ಯಕತೆ ಇದೆ. ಈ ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಕ್ಯಾಸ್ಟ್ರೋಲ್ ಆಕ್ಟಿವ್ ನೆಟ್ವರ್ಕ್ 18 ಸಹಕಾರದೊಂದಿಗೆ ಪ್ರೊಟೆಕ್ಟ್ ಇಂಡಿಯಾಸ್ ಎಂಜಿನ್ ಹೆಸರಿನಲ್ಲಿ ಒಂದು ಅಭಿಯಾನ ಆರಂಭ ಮಾಡಿದೆ. ಈ ಅಭಿಯಾನಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸಲು 7574003002 ಇದಕ್ಕೆ ಮಿಸ್ಡ್ ಕಾಲ್ ಕೊಡಿ ಅಥವಾ www.protectindiaengine.com ನೀವು ಲಾಗಿನ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಜೀವನವನ್ನ ಸಾಗಿಸೋದಕ್ಕೆ ನಿಮ್ಮ ಈ ಸಂಕಲ್ಪ ಅತ್ಯಂತ ಸಹಾಯವಾಗಲಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ